ಹರಿಃ ಓಂ ಶ್ರೀ ಗಣೇಶಾದಿಶಾರದಾ ಗುರುಭ್ಯೋ ನಮಃ. ಹರಿಃ ಓಂ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಪೀತಾಂಬರಂ ಕರವಿರಾಜಿತ ಶಂಖಚಕ್ರ ಕೌಮೋದಕೀ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಮತಿ ಸುಂದರ ಮಂದಹಾಸಂ ವಾತಾಲಯೇಶ ಮನಿಷಂ ಹೃದಿ ಭಾವಯಾಮಿ. ಸೂರ್ಯಸ್ಫರ್ಧಿ ಕಿರೀಟಮೂರ್ಧ್ವತಿಲಕ ಪ್ರೋದ್ಭಾಸಿ ಫಾಲಾಂತರಂ ಕಾರುಣ್ಯಾಕುಲ ನೇತ್ರಮಾರ್ದ್ರಹಸಿತೋಲ್ಲಾಸಂ ಸುನಾಸಾಪುಟಂ ಗಂಡೋದ್ಯನ್ಮಕರಾಭಕುಂಡಲಯುಗಂ ಕಂಠೋಜ್ವಲತ್ ಕೌಸ್ತುಭಂ ತ್ವದ್ರೂಪಂ ವನಮಾಲ್ಯಹಾರಪಟಲ ಶ್ರೀವತ್ಸದೀಪ್ರಂ ಭಜೆ. ಕೇಯೂರಾಂಗದ ಕಂಕಣೋತ್ತಮ ಮಹಾರತ್ನಾಂಗುಲೀಯಾಂಕಿತ ಶ್ರೀಮದ್ಬಾಹುಚತುಷ್ಕ ಸಂಗತ ಗದಾ ಶಂಖಾರಿ ಪಂಕೇರುಹಾಂ ಕಾಂಚಿತ್ ಕಾಂಚನ ಕಾಂಚಿಲಾಂಛಿತಲಸತ್ ಪೀತಾಂಬರಾಲಂಬಿನೀಂ ಆಲಂಬೆ ವಿಮಲಾಂಬುಜದ್ಯುತಿಪದಾಂ ಮೂರ್ತಿಂ ತವಾರ್ತಿಚ್ಛಿದಂ. ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಶ್ರೀಮನ್ನಾರಾಯಣೀಯಂನ 37ನೇ ದಶಕದಿಂದ ಮುಂದಕ್ಕೆ ಕಲಿಯೋಣ. ಇದು 10ನೇ ಸ್ಕಂದ, ಅಂದರೆ ಭಾಗವತದ 10ನೇ ಸ್ಕಂದ, ದಶಮ ಸ್ಕಂದ ಅಂತ ಏನು ಹೇಳ್ತೀವಿ, ಅಲ್ಲಿ ಇರೋದು ಬರೀ ಕೃಷ್ಣಾವತಾರದ ವರ್ಣನೆ. ಈಗ ನಾವು ಇವತ್ತಿನಿಂದ ಶುರು ಮಾಡೋದು ಸಹ ಕೃಷ್ಣಾವತಾರದ ವರ್ಣನೆ. ಇದು ಈ ಶ್ರೀಮನ್ನಾರಾಯಣೀಯಂನ 37ನೇ ದಶಕದಿಂದ 89ನೇ ದಶಕದವರೆಗೂ ಸಹ ಕೃಷ್ಣಾವತಾರದ ಕಥೆಗಳೇ ತುಂಬಿದೆ. ಆದ್ದರಿಂದ ಬನ್ನಿ ಇದನ್ನು ಕಲಿಯೋಣಂತೆ. ಈ 37ನೇ ದಶಕದಲ್ಲಿ ಭೂಮಿ ದೇವಿ ಬ್ರಹ್ಮನ ಹತ್ತಿರ ಗೋವಿನ ರೂಪದಲ್ಲಿ ಹೋಗ್ತಾಳೆ. ಈ ಒಂದು ದಶಕವನ್ನು ಭಾಗವತದ 10ನೇ ಸ್ಕಂದದ 1 ಮತ್ತು 2ನೇ ಅಧ್ಯಾಯಗಳನ್ನು ಇಲ್ಲಿ ಸಂಕ್ಷಿಪ್ತಗೊಳಿಸಿ ಹೇಳಿದ್ದಾರೆ. ಬನ್ನಿ ಈಗ ಈ 37ನೇ ದಶಕವನ್ನು, ಅಂದರೆ ಕೃಷ್ಣಾವತಾರ ಪ್ರಸಂಗ ವರ್ಣನ, ಇದನ್ನು ಕಲಿಯೋಣಂತೆ. ಸಾಂದ್ರಾನಂದತನೋ ಹರೇ ನನು ಪುರ ದೈವಾಸುರೇ ಸಂಗರೇ ತ್ವತ್ಕೃತ್ತಾಪಿ ಕರ್ಮಶೇಷವಶತೋ ಏತೇನ ಯಾತೋ ಗತಿಂ ತೇಷಾಂ ಭೂತಲಜನ್ಮನಾಂ ದಿತಿಭುವಾಂ ಭಾರೇಣ ದೂರಾರ್ದಿತಾ ಭೂಮಿಃ ಪ್ರಾಪ ವಿರಿಂಚಮಾಶ್ರಿತಪದಂ ದೇವೈಃ ಪುರೈವಾಗತೈಃ. ಸಾಂದ್ರಾನಂದತನೋ ಹರೇ ನನು ಪುರ ದೈವಾಸುರೇ ಸಂಗರೇ ತ್ವತ್ಕೃತ್ತಾಪಿ ಕರ್ಮಶೇಷವಶತೋ ಏತೇನ ಯಾತೋ ಗತಿಂ ತೇಷಾಂ ಭೂತಲಜನ್ಮನಾಂ ದಿತಿಭುವಾಂ ಭಾರೇಣ ದೂರಾರ್ದಿತಾ ಭೂಮಿಃ ಪ್ರಾಪ ವಿರಿಂಚಮಾಶ್ರಿತಪದಂ ದೇವೈಃ ಪುರೈವಾಗತೈಃ. ಈಗ ಈ ಶ್ಲೋಕದ ಪದಪದದ ಅರ್ಥವನ್ನು ನೋಡೋಣಂತೆ. ಸಾಂದ್ರಾನಂದತನೋ ಹರೇ, ಹೆಪ್ಪುಗಟ್ಟಿದ ಆನಂದವೇ ಮೈವೆತ್ತಿರುವ ಹರಿಯೇ. ಪುರ, ಹಿಂದೊಮ್ಮೆ, ದೈವಾಸುರೇ ಸಂಗರೇ, ದೇವತೆಗಳು ಮತ್ತು ಅಸುರರ ಯುದ್ಧದಲ್ಲಿ, ಅಂದರೆ ಅಸುರರು, ತ್ವತ್ಕೃತ್ತ ಅಪಿ, ನಿನ್ನಿಂದ ಸಂಹರಿಸಲ್ಪಟ್ಟಿದ್ದರೂ ಸಹ,
ಕರ್ಮಶೇಷವಶತಃ ಅವರ ಕರ್ಮಶೇಷವಶದಿಂದಾಗಿ ತೇ ಅವರು ಗತಿಂ ನ ಯಾತಃ ನನು ಮೋಕ್ಷವನ್ನು ಹೊಂದದೆ ಭೂತಲ ಜನ್ಮನಾಂ ಭೂಮಿಯಲ್ಲಿ ಜನ್ಮ ತಾಳಲು ತೇಷಾಂ ದಿತಿಭುವಾಂ ಆ ದೈತ್ಯರ ಭಾರೇಣ ಭಾರದಿಂದ ಭೂಮಿ ದೂರಾರ್ದಿತಾ ಭೂಮಿಯು ಬಹಳವಾಗಿ ದುಃಖಕ್ಕೊಳಪಟ್ಟಿರಲು ಪುರಾ ಏವ ಆಗತೈಹಿ ದೇವೈಹಿ ಮೊದಲೇ ಬಂದು ಸೇರಿದ್ದ ದೇವತೆಗಳೊಂದಿಗೆ ಆಶ್ರಿತ ಪದಂ ಆಶ್ರಯವನ್ನು ಕೋರಿ ವಿರಿಂಚಂ ಬ್ರಹ್ಮನಲ್ಲಿಗೆ ಪ್ರಾಪ ಬಂದಳು. ಇಲ್ಲಿ ಇದರ ತಾತ್ಪರ್ಯ ಏನು ಅಂದರೆ ಏನು ಹೇಳ್ತಾರೆ ಅಂದರೆ ಹೆಪ್ಪುಗಟ್ಟಿದ ಆನಂದವೇ ಮೈವೆತ್ತಿರುವ ಹರಿಯೇ ಅಂದರೆ ಶ್ರೀಹರಿಯನ್ನು ಸ್ಮರಣೆ ಮಾಡಿದರೂ ಸಾಕು ಅಥವಾ ಅವನನ್ನು ಎದುರಿಗೆ ನೋಡಿದ್ರಂತೂ ಬಹಳ ಬಹಳ ಆನಂದ ಆಗತ್ತೆ. ಆ ಆನಂದವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಇವಾಗ ನಮಗೆ 3 ಸ್ಥಿತಿಗಳು ಗೊತ್ತು. ಒಂದು ಆವಿಯಾಗೋದು, ಒಂದು ನೀರಾಗಿರೋದು, ದ್ರವ ರೂಪ, ಅನಿಲ ರೂಪ ಮತ್ತು ಸಾಂದ್ರತೆ ಅಂತ. ಆದರೆ ಇಲ್ಲಿ ಭಗವಂತನನ್ನು ನೋಡಿದಾಗ ನಮಗೆ ಸಿಗುತ್ತಲ್ಲ ಆನಂದ, ಅದು ಹೆಪ್ಪುಗಟ್ಟಿದೆ ಅಂದರೆ ಒಂದು ಐಸ್ ಕ್ಯೂಬ್ ಥರ ಇರುತ್ತೆ ಅಂತ. ಅದು ಅಷ್ಟು ಬೇಗ ಕರಗೋದಿಲ್ಲ. ಈ ಭಗವಂತನನ್ನು ನೋಡಿದ ಆನಂದ ಇದೆಯಲ್ಲ, ಅದು ಅಷ್ಟು ಬೇಗ ನಮಗೆ ಮರೆಯೋದಿಲ್ಲ. ಬಹಳ ಕಾಲಗಳವರೆಗೂ ಅದು ಆನಂದವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಹೇಳ್ತಾರೆ, ಹೆಪ್ಪುಗಟ್ಟಿದ ಆನಂದವೇ ಮೈವೆತ್ತಿರುವಂತಹ ಶ್ರೀಹರಿಯೇ. ಹಿಂದೆ ಒಂದು ಬಾರಿ ದೇವತೆಗಳು ಮತ್ತು ಅಸುರರ ಯುದ್ಧದಲ್ಲಿ, ಅಂದರೆ ರಾಕ್ಷಸರು ಮತ್ತು ದೇವತೆಗಳ ಯುದ್ಧದಲ್ಲಿ ರಾಕ್ಷಸರು ನಿನ್ನಿಂದ ಹತರಾದರು. ಆದರೂ ಸಹ ಅವರ ಕರ್ಮಶೇಷವಶದಿಂದ ಅಂದರೆ ಅವರ ಮಾಡಿದ ಪಾಪ ಕರ್ಮಗಳ ಇನ್ನೂ ಉಳಿದಿದ್ದರಿಂದ, ಅದ್ರ ಫಲ ಇನ್ನೂ ಉಳಿದಿದ್ದರಿಂದ ಅವರು ಮೋಕ್ಷವನ್ನು ಪಡೀಲಿಲ್ಲ. ನಿನ್ನಿಂದಲೇ ಹತರಾದರೂ ಸಹ ಅವರಿಗೆ ಮೋಕ್ಷ ಸಿಗಲಿಲ್ಲ. ಹಾಗಾಗಿ ಅವರು ಮತ್ತೆ ಭೂಮಿಯಲ್ಲಿ ಜನ್ಮ ತಾಳಿದರು. ಆಗ ಆ ರಾಕ್ಷಸರ ಭಾರದಿಂದ ಭೂದೇವಿ ಬಹಳ ಬಾಧೆಗೊಳಗಾದ್ಲು. ಹಾಗಾಗಿ ಅವಳೇನು ಮಾಡ್ತಾಳೆ, ಸತ್ಯಲೋಕಕ್ಕೆ ಬ್ರಹ್ಮನನ್ನು ನೋಡೋದಕ್ಕೋಸ್ಕರ ಬರ್ತಾಳೆ. ಆದರೆ ಅವಳು ಬರೋದಕ್ಕೆ ಮೊದಲೇ ಸಹ ಅಲ್ಲಿ ಬ್ರಹ್ಮನ ದರ್ಶನಕ್ಕೋಸ್ಕರ ದೇವತೆಗಳೆಲ್ಲ ಸೇರಿಕೊಂಡಿರ್ತಾರೆ. ಇವಳು ಸಹ ತಾನೂ ಅಲ್ಲಿಗೆ ಭಗವಂತನ ಆಶ್ರಯವನ್ನು ಕೋರಿ ಬ್ರಹ್ಮನಲ್ಲಿಗೆ ಬರ್ತಾಳೆ. ಹಾ ಹಾ ದುರ್ಜನ ಭೂರಿ ಭಾರಮಥಿತಾಂ ಪಾಥೋ ನಿಧೌ ಪಾತುಕಾಂ ಏತಾಂ ಪಾಲಯ ಹಂತ ಮೇ ವಿವಶತಾಂ ಸಂಪೃಚ್ಛ ದೇವಾನಿಮಾನ್ ಇತ್ಯಾದಿ ಪ್ರಚುರ ಪ್ರಲಾಪ ವಿವಶಾಂ ಆಲೋಕ್ಯ ಧಾತಾ ಮಹೀಂ ದೇವಾನಾಂ ವದನಾನಿ ವೀಕ್ಷ ಪರಿತೋ ದಧ್ಯೌ ಭವಂತಂ ಹರೇ. ಹಾ ಹಾ ದುರ್ಜನ ಭೂರಿ ಭಾರಮಥಿತಾಂ ಪಾಥೋ ನಿಧೌ ಪಾತುಕಾಂ ಏತಾಂ ಪಾಲಯ ಹಂತ ಮೇ ವಿವಶತಾಂ ಸಂಪೃಚ್ಛ ದೇವಾನಿಮಾನ್ ಇತ್ಯಾದಿ ಪ್ರಚುರ ಪ್ರಲಾಪ ವಿವಶಾಂ ಆಲೋಕ್ಯ ಧಾತಾ ಮಹೀಂ ದೇವಾನಾಂ ವದನಾನಿ ವೀಕ್ಷ ಪರಿತೋ ದಧ್ಯೌ ಭವಂತಂ ಹರೇ. ಹೇ ಹರೇ, ಹೇ ಭಗವನ್, ಹಾ ಹಾ ಅಯ್ಯೋ, ದುರ್ಜನ ಭೂರಿ ಭಾರ ಮಥಿತಾಂ ದುರ್ಜನರ ಸಮೂಹದ ಅತಿಯಾದ ಭಾರದಿಂದ ಕುಸಿದು ಪಾಥೋನಿಧೌ ಸಮುದ್ರಕ್ಕೆ ಪಾತುಕಾಂ ಬೀಳುವುದರಲ್ಲಿರುವೆ. ಏತಾಂ ಪಾಲೆಯ ಇದರಿಂದ ನನ್ನನ್ನು ರಕ್ಷಿಸು. ಹಂತ ಅಯ್ಯೋ, ಮೇ ವಿವಶತಾಂ ನನ್ನ ಈ ಅಸಹಾಯಕತೆಯ ಬಗ್ಗೆ ಇಮಾನ್ ದೇವಾನ್ ಸಂಪೃಚ್ಛ ಇಲ್ಲಿ ನೆರೆದಿರುವ ದೇವತೆಗಳನ್ನು ಕೇಳು. ಇತ್ಯಾದಿ ಪ್ರಚುರ ಪ್ರಲಾಪ ವಿವಶಾಂ ಎಂದು ನಾನಾ ವಿಧವಾಗಿ ಪ್ರಲಾಪಿಸುತ್ತಾ ವಿವಶಳಾಗಿದ್ದ ಮಹೀಂ ಭೂಮಿಯನ್ನು ಆಲೋಕ್ಯ ನೋಡಿ ಧಾತಾ ಬ್ರಹ್ಮನು ಪರಿತಃ ದೇವಾನಾಂ ವದನಾನಿ ತನ್ನ ಸುತ್ತಲೂ ನೆರೆದಿದ್ದ ದೇವತೆಗಳ ವದನೆಗಳನ್ನು ವೀಕ್ಷ ನೋಡಿ ಭವಂತಂ ದಧ್ಯೌ ನಿನ್ನನ್ನು ಅಂದರೆ ಭಗವಂತನಾದ ಶ್ರೀಹರಿಯನ್ನು ಬ್ರಹ್ಮನು ಧ್ಯಾನಿಸಿದನು. ಅಯ್ಯೋ,
ದುರ್ಜನರ ಸಮೂಹದ ಅತಿಯಾದ ಭಾರದಿಂದ, ಅಂದರೆ ಈ ಮತ್ತೆ ಹುಟ್ಟಿರ್ತಕ್ಕಂಥ ರಾಕ್ಷಸರ ಸಮೂಹದ ಅತಿಯಾದ ಭಾರದಿಂದ ನಾನು ಕುಸಿದು ಬಿದ್ದು ಸಮುದ್ರಕ್ಕೆ ಬೀಳೋದ್ರಲ್ಲಿದ್ದೀನಪ್ಪ ಭಗವಂತ ಅಂತ ಭೂದೇವಿ ಬ್ರಹ್ಮನಿಗೆ ಹೇಳ್ತಾ ಇದ್ದಾಳೆ. ಇದರಿಂದ ನನ್ನ ರಕ್ಷಿಸು, ನನ್ನ ದುರವಸ್ಥೆಯ ಬಗ್ಗೆ ಬೇಕಾದರೆ ಇಲ್ಲಿ ನೆರೆದಿದ್ದಾರಲ್ಲ ದೇವತೆಗಳು, ಇವರುಗಳನ್ನೇ ಕೇಳು. ಅಯ್ಯೋ ನನ್ನ ಕೈಲಾಗಲ್ವಲ್ಲಪ್ಪ ದೇವ್ರೇ ಅಂತ ನಾನಾ ವಿಧವಾಗಿ ಪ್ರಲಾಪಿಸುತ್ತಾ ಅಸಹಾಯಕತೆಯಿಂದ ವಿವಶಳಾಗಿದ್ದಂಥ ಭೂದೇವಿಯನ್ನು ನೋಡಿ ಬ್ರಹ್ಮ ತನ್ನ ಸುತ್ತಲೂ ನೆರೆದಿದ್ದ ದೇವತೆಗಳ ಮುಖಗಳನ್ನು ಪರಿವೀಕ್ಷಿಸಿ, ಅಂದರೆ ಮತ್ತೊಮ್ಮೆ ನೋಡಿ ಅವನಿಗೆ ಅರ್ಥ ಆಯಿತು ನಿಜವಾಗ್ಲೂ ಭೂದೇವಿ ಕಷ್ಟದಲ್ಲಿದ್ದಾಳೆ ಅಂತ. ತಕ್ಷಣ ಹೇ ಶ್ರೀಹರಿ, ಬ್ರಹ್ಮ ನಿನ್ನನ್ನು ಧ್ಯಾನಿಸ್ದ ಅಂತ ಹೇಳ್ತಾ ಇದ್ದಾರೆ. ಊಚೇ ಚಾಂಬುಜಭೂರಮೂನಯಿಸುರಾಃ ಸತ್ಯಂ ಧರಿತ್ರ್ಯಾವಚೋ ನನ್ವಸ್ಯಾ ಭವತಾಂ ಚ ರಕ್ಷಣವಿಧೌ ದಕ್ಷೌ ಹಿ ಲಕ್ಷ್ಮೀಪತಿಃ ಸರ್ವೇ ಶರ್ವಪುರಸ್ಸರಾ ವಯಮಿತೋ ಗತ್ವಾ ಪಯೋವಾರಿಧಿಂ ನತ್ವಾ ತಂಸ್ತುಮಹೇ ಜವಾದಿತಿ ಯಯುಃ ಸಾಕಂ ತವಾಕೇತನಂ. ಊಚೇ ಚಾಂಬುಜಭೂರಮೂನೈಸುರಾಃ ಸತ್ಯಂ ಧರಿತ್ರ್ಯಾವಚೋ ನನ್ವಸ್ಯಾ ಭವತಾಂ ಚ ರಕ್ಷಣವಿಧೌ ದಕ್ಷೌ ಹಿ ಲಕ್ಷ್ಮೀಪತಿಃ ಸರ್ವೇ ಶರ್ವಪುರಸ್ಸರಾ ವಯಮಿತೋ ಗತ್ವಾ ಪಯೋವಾರಿಧಿಂ ನತ್ವಾ ತಂಸ್ತುಮಹೇ ಜವಾದಿತಿ ಯಯುಃ ಸಾಕಂ ತವಾಕೇತನಂ. ಅಯಿಸುರಾಹ, ಹೇ ದೇವತೆಗಳೇ, ಧರಿತ್ರ್ಯಾ ವಚಃ, ಭೂದೇವಿಯ ಮಾತುಗಳು ಸತ್ಯಂ ನನು ಖಂಡಿತವಾಗಿಯೂ ಸತ್ಯ. ಅಸ್ಯಾಹ ಅವಳ, ಭವತಾಂ ಚ ಹಾಗೂ ನಿಮ್ಮ, ರಕ್ಷಣ ವಿಧೌ ರಕ್ಷಣೆಯ ವಿಷಯವು ಲಕ್ಷ್ಮೀಪತಿ ಮಹಾವಿಷ್ಣುವಿಗೆ ಮಾತ್ರ ದಕ್ಷ ಸಾಧ್ಯ. ಸರ್ವೇ ವಯಂ ನಾವೆಲ್ಲರೂ ಶರ್ವ ಪುರಸ್ಸರಾಹ ಶಿವನನ್ನು ಮುಂದಿಟ್ಟುಕೊಂಡು ಇತಃ ಇಲ್ಲಿಂದ ಜವಾತ್ ಕೂಡಲೇ ಪಯೋವಾರಿಧಿಂ ಕ್ಷೀರಸಾಗರಕ್ಕೆ ಗತ್ವಾ ತೆರಳಿ ತಂ ನತ್ವಾ ಅವನಿಗೆ ನಮಿಸಿ ಸ್ತುಮಹೇ ಪ್ರಾರ್ಥಿಸೋಣ ಇತಿ ಎಂಬುದಾಗಿ ಅಂಬುಜಭೂಹು ಕಮಲಜನಾದ ಬ್ರಹ್ಮನು ಅಮೂನ್ ಊಚೆ ಅವರೆಲ್ಲರಿಗೂ ಹೇಳಲು ಸಾಕಂ ಎಲ್ಲರೂ ಒಟ್ಟಾಗಿ ತವ ಆಕೇತನಂ ಚ ಯಯುಹು ನಿನ್ನ ನಿಕೇತನಕ್ಕೆ ಹೊರಟರು. ಹೇ ದೇವತೆಗಳೇ, ಇದು ಬ್ರಹ್ಮ ಹೇಳ್ತಿರ್ತಕ್ಕಂಥ ಮಾತು. ಭೂದೇವಿಯ ಮಾತುಗಳು ಖಂಡಿತವಾಗಿಯೂ ಸತ್ಯ. ಅವಳ ಹಾಗೂ ನಿಮ್ಮ ರಕ್ಷಣೆಗೆ ಕೇವಲ ಮಹಾವಿಷ್ಣು ಮಾತ್ರ ದಕ್ಷನಾದವನು. ನಾವೆಲ್ಲರೂ ಶಿವನನ್ನು ಮುಂದಿಟ್ಟುಕೊಂಡು ಇಲ್ಲಿಂದ ಕೂಡಲೇ ಕ್ಷೀರಸಾಗರಕ್ಕೆ ತೆರಳಿ ಅವನಿಗೆ ನಮಿಸಿ ಅವನನ್ನು ಪ್ರಾರ್ಥಿಸೋಣ ಎಂಬುದಾಗಿ ಕಮಲಜನಾದ ಬ್ರಹ್ಮನು ಅವರೆಲ್ಲರಿಗೂ ಹೇಳಲು ಎಲ್ಲರೂ ಒಟ್ಟಾಗಿ ನಿನ್ನ ನಿಕೇತನವಾದಂಥ ವೈಕುಂಠಕ್ಕೆ ಹೊರಟರು. ತೇ ಮುಗ್ಧಾನಿಲಶಾಲಿ ದುಗ್ಧ ಜಲಧೇಃ ತೀರಂ ಗತಾಃ ಸಂಗತಾಃ ಯಾವತ್ ತ್ವತ್ಪದಚಿಂತನೈಕಮನಸಃ ತಾವತ್ ಸಪಾಥೋ ಜಭೂಃ ತ್ವದ್ವಾಚಂ ಹೃದಯೇ ನಿಶಮ್ಯ ಸಕಲಾನ್ ಆನಂದಯನನ್ನೂಚಿವಾನ್ ಆಖ್ಯಾತಃ ಪರಮಾತ್ಮನಾ ಸ್ವಯಮಹಂ ವಾಕ್ಯಂ ತದಾ ಕರ್ಣ್ಯತಾಂ. ತೇ ಮುಗ್ಧಾನಿಲಶಾಲಿ ದುಗ್ಧ ಜಲಧೇಃ ತೀರಂ ಗತಾಃ ಸಂಗತಾಃ ಯಾವತ್ ತ್ವತ್ಪದಚಿಂತನೈಕಮನಸಃ ತಾವತ್ ಸಪಾಥೋ ಜಭೂಃ ತ್ವದ್ವಾಚಂ ಹೃದಯೇ ನಿಶಮ್ಯ ಸಕಲಾನ್ ಆನಂದಯನನ್ನೂಚಿವಾನ್ ಆಖ್ಯಾತಃ
ಪರಮಾತ್ಮನ ಸ್ವಯಮಹಂ ವಾಕ್ಯಂ ತದಾ ಕರ್ಣ್ಯತಾಂ. ತೇ ಅವರೆಲ್ಲರೂ ಮುಗ್ಧಾನಿಲಶಾಲಿ ದುಗ್ಧಜಲದೇಹೆ ಕ್ಷೀರಸಾಗರದಿಂದ ಬೀಸುತ್ತಿದ್ದ ಆನಂದದಾಯಕವಾದ ಮಂದಾನಿಲವನ್ನು ಹೀರುತ್ತಾ ತೀರಂ ಗತಃ ತೀರದ ಬಳಿಗೆ ಬರುತ್ತಿದ್ದಂತೆ ತ್ವತ್ಪದ ಚಿಂತನೈಕ ಮನಸಃ ಅವರೆಲ್ಲರ ಮನಸ್ಸು ಕೇವಲ ನಿನ್ನ ಪಾದಗಳ ಮೇಲೆ ಕೇಂದ್ರೀಕೃತವಾಗಿ, ಅಂದರೆ ನಿನ್ನ ಸ್ಮರಣೆಯಲ್ಲಿಯೇ ಕೇಂದ್ರೀಕೃತವಾಗಿ ಸಂಗತಾಹ ಎಲ್ಲರೂ ಒಟ್ಟಿಗೆ ಸೇರಲು ತಾವತ್ ಆಗ ಸಹ ಪಾಥೋಜಭೂಹು ಆ ಬ್ರಹ್ಮನು ತ್ವತ್ವಾಚಂ ಶ್ರೀಹರಿಯೇ ನಿನ್ನ ಮಾತನ್ನು ಹೃದಯೇ ನಿಶಮ್ಯ ತನ್ನ ಹೃದಯದಲ್ಲಿ ಕೇಳಿಸಿಕೊಂಡು ಸಕಲಾನ್ ಆನಂದಯನ್ ಎಲ್ಲರನ್ನೂ ಆನಂದಗೊಳಿಸುತ್ತಾ ಊಚಿವಾನ್ ನುಡಿದನು. ಪರಮಾತ್ಮನಾ ಸ್ವಯಂ ಪರಮಾತ್ಮನು ತಾನೇ ಬಂದು ಅಹಂ ಆಖ್ಯಾತಃ ನನಗೆ ಹೇಳಿದ ತದ್ವಾಕ್ಯಂ ಆಕರ್ಣ್ಯತಾಂ ಆ ಮಾತುಗಳನ್ನು ನೀವು ಕೇಳಿ. ಅವರೆಲ್ಲರೂ ಸಹ ಅಂದರೆ ಆ ದೇವಾನುದೇವತೆಗಳೆಲ್ಲರೂ ಸಹ ಭೂದೇವಿ ಹಾಗೂ ಶಿವನ ಸಮೇತವಾಗಿ ಶಿವನನ್ನು ಮುಂದಿಟ್ಟುಕೊಂಡು ವೈಕುಂಠಕ್ಕೆ ಬಂದರು. ಹಾಗೆ ಬಂದಾಗ ಅವರೆಲ್ಲರೂ ಆ ಕ್ಷೀರಸಾಗರದ ತೀರದ ಹತ್ತಿರ ಹೋಗುತ್ತಿದ್ದಂತೆಯೇ ಆ ಕ್ಷೀರಸಾಗರದಿಂದ ಬೀಸುತ್ತಿದ್ದ ಆನಂದದಾಯಕವಾದ ಸುಂದರವಾದ ತಣ್ಣನೆಯ ಗಾಳಿಯು ಅದರ ಪ್ರಭಾವದಿಂದ ಅವರೆಲ್ಲರ ಮನಸ್ಸೂ ಸಹ ನಿನ್ನ ಸ್ಮರಣೆ ಒಂದರಲ್ಲಿಯೇ ಅಂದರೆ ನಿನ್ನ ಪಾದಗಳ ಮೇಲೆಯೇ ಕೇಂದ್ರೀಕೃತವಾಗಿ ಎಲ್ಲರೂ ಒಟ್ಟಿಗೆ ಸೇರಿದ ನಂತರ ಆ ಬ್ರಹ್ಮ ನಿನ್ನ ಮಾತನ್ನು ತನ್ನ ಹೃದಯದಲ್ಲಿ ಕೇಳಿಸಿಕೊಂಡು ಎಲ್ಲರನ್ನೂ ಆನಂದಗೊಳಿಸುತ್ತಾ, ಹೇ ದೇವತೆಗಳೇ, ಪರಮಾತ್ಮನು ತಾನೇ ಬಂದು ನನಗೆ ಹೇಳಿದ ಆ ಮಾತುಗಳನ್ನು ನೀವು ಕೇಳಿ ಎಂಬುದಾಗಿ ನುಡಿದನು. ಬ್ರಹ್ಮನು ಪುರುಷ ಸೂಕ್ತವನ್ನು ಸ್ತುತಿಸಿದ ಅಂತ ಹೇಳಿ ಭಾಗವತದಲ್ಲಿ ಹೇಳಲಾಗಿದೆ. ಜಾನೇ ದೀನದಶಾಮಹಂ ದಿವಿಷದಾಂ ಭೂಮೇಶ್ಚ ಭೀಮೈರ್ನೃಪೈಃ ತತ್ಕ್ಷೇಪಾಯ ಭವಾಮಿ ಯಾದವಕುಲೇ ಸೋಹಂ ಸಮಗ್ರಾತ್ಮನಾ ದೇವಾ ವೃಷ್ಣಿಕುಲೇ ಭವಂತು ಕಲಯಾ ದೇವಾಂಗನಾಶ್ಚಾವನೌ ಮತ್ಸೇವಾರ್ಥಮಿತಿ ತ್ವದೀಯವಚನಂ ಪಾಥೋಜಭೂರುಚಿವಾನ್. ಜಾನೇ ದೀನದಶಾಮಹಂ ದಿವಿಷದಾಂ ಭೂಮೇಶ್ಚ ಭೀಮೈರ್ನೃಪೈಃ ತತ್ಕ್ಷೇಪಾಯ ಭವಾಮಿ ಯಾದವಕುಲೇ ಸೋಹಂ ಸಮಗ್ರಾತ್ಮನಾ ದೇವಾ ವೃಷ್ಣಿಕುಲೇ ಭವಂತು ಕಲಯಾ ದೇವಾಂಗನಾಶ್ಚಾವನೌ ಮತ್ಸೇವಾರ್ಥಮಿತಿ ತ್ವದೀಯವಚನಂ ಪಾಥೋಜಭೂರುಚಿವಾನ್. ದಿವಿಷದಾಂ ದೇವತೆಗಳ ಭೂಮೇಃ ಚ ಹಾಗೂ ಭೂಮಿಯ ದೀನದಶಾಂ ದೀನಾವಸ್ಥೆ ಭೀಮೈಃ ನೃಪೈಃ ದುಷ್ಟರಾಜರಿಂದ ಆಗುತ್ತಿರುವುದು ಅಹಂ ಜಾನೆ ನಾನು ತಿಳಿದಿರುವೆ. ಸಹ ಅಹಂ ಆ ನಾನು ತತ್ಕ್ಷೇಪಾಯ ಅದರ ನಿವಾರಣೆಗಾಗಿ ಸಮಗ್ರಾತ್ಮನ ಪೂರ್ಣಾವತಾರನಾಗಿ ಯಾದವಕುಲೇ ಭವಾಮಿ ಯಾದವ ಕುಲದಲ್ಲಿ ಜನ್ಮ ತಾಳುತ್ತೇನೆ. ದೇವಾಹ ದೇವತೆಗಳು ಕಲೆಯ ಅಂಶಾವತಾರದಿಂದ ವೃಷ್ಣಿಕುಲೇ ಭವಂತು ವೃಷ್ಣಿಕುಲದಲ್ಲಿ ಜನ್ಮ ತಾಳಲಿ. ದೇವಾಂಗನಾಹ ಚ ದೇವಾಂಗನೆಯರೂ ಸಹ ಮತ್ಸೇವಾರ್ಥಂ ನನ್ನ ಸೇವಾರ್ಥವಾಗಿ ಅವನೌ ಭವಂತು ಅವನಿಯಲ್ಲಿ ಅಂದರೆ ಭೂಮಿಯಲ್ಲಿ ಹುಟ್ಟಲಿ. ಇತಿ ತ್ವದೀಯ ವಚನಂ ಎಂಬ ನಿನ್ನ ಅಂದರೆ ಶ್ರೀಹರಿಯ ಈ ಮಾತುಗಳನ್ನು ಪಾಥೋಜಭೂಹು ಕಮಲಜನಾದ ಬ್ರಹ್ಮನು ಊಚಿವಾನ್ ದೇವತೆಗಳಿಗೆ ತಿಳಿಸಿದನು. ದುಷ್ಟ ರಾಜರ ಉಪಟಳದಿಂದ ದುಃಖಿತಳಾಗಿರುವ ಭೂಮಿಯ ಹಾಗೂ ದೇವತೆಗಳ ದೀನ ದೆಸೆಯನ್ನು ನಾನು ತಿಳಿದಿದ್ದೇನೆ. ಅದರ ನಿವಾರಣೆಗಾಗಿ ನಾನೇ ಪೂರ್ಣಾವತಾರನಾಗಿ ಯಾದವ ಕುಲದಲ್ಲಿ ಜನಿಸುವೆ. ದೇವತೆಗಳು ತಮ್ಮ ತಮ್ಮ ಅಂಶದಿಂದ ವೃಷ್ಣಿಕುಲದಲ್ಲಿ ಜನಿಸಲಿ. ದೇವಾಂಗನೆಯರೂ ಸಹ ನನ್ನ ಸೇವಾರ್ಥವಾಗಿ ಈ ಭೂಮಿಯಲ್ಲಿ
ಅವತರಿಸಲಿ ಎಂಬ ನಿನ್ನ ಮಾತುಗಳನ್ನು ಕಮಲಜನಾದ ಬ್ರಹ್ಮನು ಎಲ್ಲರಿಗೂ ಹೇಳಿದನು. ಶ್ರುತ್ವಾ ಕರ್ಣರಸಾಯನಂ ತವ ವಚಃ ಸರ್ವೇಷು ನಿರ್ವಾಪಿತ ಸ್ವಾಂತೇಷ್ವೇಷಗತೇಷು ತಾವಕ ಕೃಪಾ ಪೀಯೂಷ ತೃಪ್ತಾತ್ಮಸು ವಿಖ್ಯಾತೆ ಮಥುರಾಪುರೇ ಕಿಲ ಭವತ್ ಸಾನ್ನಿಧ್ಯ ಪುಣ್ಯೋತ್ತರೇ ಧನ್ಯಾಂ ದೇವಕನಂದಿನಿ ಮುದವಹದ್ರಾಜ ಸಶೂರಾತ್ಮಜಃ. ಶ್ರುತ್ವಾ ಕರ್ಣರಸಾಯನಂ ತವ ವಚಃ ಸರ್ವೇಷು ನಿರ್ವಾಪಿತ ಸ್ವಾಂತೇಷ್ವೇಷಗತೇಷು ತಾವಕ ಕೃಪಾ ಪೀಯೂಷ ತೃಪ್ತಾತ್ಮಸು ವಿಖ್ಯಾತೆ ಮಥುರಾಪುರೇ ಕಿಲ ಭವತ್ ಸಾನ್ನಿಧ್ಯ ಪುಣ್ಯೋತ್ತರೇ ಧನ್ಯಾಂ ದೇವಕನಂದಿನಿ ಮುದವಹದ್ರಾಜ ಸಶೂರಾತ್ಮಜಃ. ಹೇ ಈಶಾ, ಓ ಪ್ರಭುವೇ, ಕರ್ಣರಸಾಯನಂ ಕಿವಿಗೆ ಆನಂದದಾಯಕವಾದ ತವ ವಚಃ ನಿನ್ನ ಮಾತು ಶ್ರುತ್ವಾ ಕೇಳಿ ಸರ್ವೇಷು ಎಲ್ಲರೂ ತಾವಕ ಕೃಪಾ ಪೀಯೂಷ ತೃಪ್ತಾತ್ಮಸು ನಿನ್ನ ಕೃಪೆ ಎಂಬ ಅಮೃತದಿಂದ ತೃಪ್ತಾತ್ಮರಾಗಿ ನಿರ್ವಾಪಿತ ಸ್ವಾಂತೇಷು ಅವರ ಮನಸ್ಸು ಖೇದದಿಂದ ಮುಕ್ತವಾಗಿ ಗತೇಷು ಹಿಂದಿರುಗಲು ಭವತ್ ಸಾನ್ನಿಧ್ಯ ಪುಣ್ಯೋತ್ತರೇ ನಿನ್ನ ಸಾನ್ನಿಧ್ಯದಿಂದ ಪುಣ್ಯೋತ್ತರವಾದ ವಿಖ್ಯಾತವಾದ ಮಧುರಾಪುರೇ ಮಧುರಾಪುರಿಯಲ್ಲಿ ಸಹ ಶೂರಾತ್ಮಜಃ ರಾಜ ಶೂರಸೇನನೆಂಬುವನ ಮಗನಾದ ವಸುದೇವ ಮಹಾರಾಜನು ಧನ್ಯಾಂ ದೇವಕನಂದನಾಂ ಧನ್ಯಳಾದ ದೇವಕನ ಮಗಳಾದ ದೇವಕಿಯನ್ನು ಉದ್ವಹನ್ ಕಿಲ ಮದುವೆಯಾದನು. ನೋಡಿ, ಈಗ ಮುಂದಿನ ಕಥೆಯನ್ನು ನೋಡಿ. ಹೇ ಈಶಾ, ಹೇ ಭಗವಂತ, ಕಿವಿಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ನಿನ್ನ ಮಾತುಗಳನ್ನು ಕೇಳಿ ಎಲ್ಲರೂ ನಿನ್ನ ಕೃಪೆ ಎಂಬ ಅಮೃತದಿಂದ ತೃಪ್ತಾತ್ಮರಾಗಿ ಅವರ ಮನಸ್ಸು ಖೇದದಿಂದ ಮುಕ್ತವಾಗಿ ಹಿಂದಿರುಗಲು ನಿನ್ನ ಸಾನ್ನಿಧ್ಯದಿಂದ ಪುಣ್ಯೋತ್ತರವಾದ ಪ್ರಖ್ಯಾತವಾದ ಮಧುರಾಪುರಿಯಲ್ಲಿ ಶೂರಸೇನ ಎಂಬ ಮಹಾರಾಜನ ಮಗನಾದ ವಸುದೇವ ಮಹಾರಾಜನು ಧನ್ಯಳಾದ ದೇವಕನೆಂಬ ರಾಜನ ಮಗಳು ದೇವಕಿಯನ್ನು ಮದುವೆಯಾದನು. ಮಧುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ ಅಂತ ಹೇಳಿ ಮಧುರಾಪುರಿಯ ಬಗ್ಗೆ ಭಾಗವತದ 10ನೇ ಸ್ಕಂದದ 1ನೇ ದಶಕದ 28ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಉದ್ವಾಹಾವಸಿತೌ ತದೀಯ ಸಹಜಃ ಕಂಸೋಥ ಸಮ್ಮಾನಯನ್ ಏತೌ ಸೂತತಯಾಗತಃ ಪಥಿರಥೇ ವ್ಯೋಮೋತ್ಥಯಾ ತ್ವದ್ಗಿರಾ ಅಸ್ಯಾಸ್ತ್ವಾಮತಿ ದುಷ್ಟಮಷ್ಟಮಸುತೋ ಹಂತೇತಿ ಹಂತೇರಿತಃ ಸಂತ್ರಾಸಾತ್ ಸತು ಹಂತುಮಂತಿಕಗತಾಂ ತನ್ವೀಂ ಕೃಪಾಣೀಮಧಾತ್. ಉದ್ವಾಹಾವಸಿತೌ ತದೀಯ ಸಹಜಃ ಕಂಸೋಥ ಸಮ್ಮಾನಯನ್ ಏತೌ ಸೂತತಯಾಗತಃ ಪಥಿರಥೇ ವ್ಯೋಮೋತ್ಥಯಾ ತ್ವದ್ಗಿರಾ ಅಸ್ಯಾಸ್ತ್ವಾಮತಿ ದುಷ್ಟಮಷ್ಟಮಸುತೋ ಹಂತೇತಿ ಹಂತೇರಿತಃ ಸಂತ್ರಾಸಾತ್ ಸತು ಹಂತುಮಂತಿಕಗತಾಂ ತನ್ವೀಂ ಕೃಪಾಣೀಮಧಾತ್.
ಓ ರಾಮ. ಅಥ ತದನಂತರ ಉದ್ವಾಹಾವಸಿತೌ, ಮದುವೆ ಮುಗಿದ ನಂತರ ತದೀಯ ಸಹಜ, ಅವಳ ಸೋದರನಾದ ಕಂಸಃ, ಕಂಸನು ಏತೌ ಸಮ್ಮಾನಯನ್, ನೂತನ ದಂಪತಿಗಳನ್ನು ಸನ್ಮಾನಿಸಲೆಂದು ಸೂತತೆಯ, ತಾನೇ ಸಾರಥಿಯಾಗಿ ರಥೇ, ರಥವನ್ನು ಗತಃ, ಓಡಿಸಿಕೊಂಡು ಹೋಗುತ್ತಿರಲು ಪಥಿ, ದಾರಿಯಲ್ಲಿ ಅತಿದುಷ್ಟಂ ತ್ವಾಂ, ಅತಿ ದುಷ್ಟನಾದ ನಿನ್ನನ್ನು ಅಸ್ಯಾ ಅಷ್ಟಮಸುತಃ, ಇವಳ 8ನೆಯ ಮಗ ಹಂತ, ಕೊಲ್ಲುತ್ತಾನೆ. ಇತಿ ವ್ಯೋಮೋತ್ಥಯ, ಎಂಬುದಾಗಿ ಆಕಾಶದಿಂದ ತ್ವದ್ಗಿರ, ನಿನ್ನ ವಾಣಿಯು ಈ ರೀತಃ, ಮೊಳಗಲು ಸಹತು, ಅವನು ಸಂತ್ರಾಸಾತ್, ಅತ್ಯಂತ ಭಯಭೀತನಾಗಿ ಅಂತಿಕಗತಾಂ, ತನ್ನ ಬಳಿಯಲ್ಲೇ ಇದ್ದ ತನ್ವೀಂ, ತರುಲತೆಯಂತೆ ಸುಂದರಳಾದ ದೇವಕಿಯನ್ನು ಹಂತುಂ, ಕೊಲ್ಲಲು ಕೃಪಾಣೀಂ, ಖಡ್ಗವನ್ನು ಹಂತ, ಅಯ್ಯೋ ಅಧಾತ್ ತೆಗೆದುಕೊಂಡನು. ನೋಡಿ, ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದು ಆ ನಂತರ ನೂತನ ದಂಪತಿಗಳನ್ನು ಗೌರವಾರ್ಥ ಅವರಿಗೆ ಒಂದು ಮರ್ಯಾದೆಗೋಸ್ಕರವಾಗಿ ದೇವಕಿಯ ಸೋದರನಾದಂಥ ಕಂಸ ತಾನೇ ಸಾರಥಿಯಾಗಿ ರಥವನ್ನು ಚಲಾಯಿಸುತ್ತಿರಲು, ಅಂದರೆ ಗಂಡನ ಮನೆಗೆ ದೇವಕಿಯನ್ನು ಬಿಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ಅಶರೀರವಾಣಿಯಾಗತ್ತೆ. ಅದೇನು ಹೇಳುತ್ತೆ ಅಂದರೆ, ಹೇ ಕಂಸ, ಅತಿ ದುಷ್ಟನಾದ ನಿನ್ನನ್ನು ಇವಳ 8ನೆಯ ಮಗ ಕೊಲ್ಲುತ್ತಾನೆ ಅಂತ ವಾಣಿ ಮೊಳಗತ್ತೆ. ಆಗ ಆ ಕಂಸನು ಸಾವಿನ ಭಯದಿಂದ ಭೀತನಾಗಿ ತನ್ನ ಬಳಿಯಲ್ಲೇ ಇದ್ದಂಥ ತರುಲತೆಯಂತೆ, ಅಂದರೆ ಅವಳು ಎಷ್ಟು ಕೋಮಲಳಾಗಿದ್ಲು ದೇವಕಿ ದೇವಿ ಅನ್ನೋದು ನೆನೆಸ್ಕೊಳ್ಳಿ, ತರುಲತೆಯಂತೆ ಸುಂದರಳಾದ ದೇವಕಿಯನ್ನು ಕೊಲ್ಲೋದಿಕ್ಕೆ ಅಯ್ಯೋ ತನ್ನ ಖಡ್ಗವನ್ನು ತೆಗೆದುಕೊಂಡು ಬಿಟ್ನಲ್ಲ ಅಂತ ಹೇಳ್ತಾ ಇದ್ದಾರೆ. ಗೃಹ್ಣಾನಾಶ್ಚಿಕುರೇಷು ತಾಂ ಖಲಮತಿಃ ಶೌರೇಶ್ಚಿರಂ ಸಾಂತ್ವನೈಃ ನೋ ಮುಂಚನ್ ಪುನರಾತ್ಮಜಾರ್ಪಣಗಿರ ಪ್ರೀತೋಥಯಾತೋ ಗೃಹಾನ್ ಆದ್ಯಂ ತ್ವತ್ಸಹಜಂ ತತಾರ್ಪಿತಮಪಿ ಸ್ನೇಹೇನ ನಾಹನ್ನಸೌ ದುಷ್ಟಾನಾಮಪಿ ದೇವ ಪುಷ್ಟಕರುಣಾ ದೃಷ್ಟಾ ಹಿ ಧೀರೇ ಕದಾ ಗೃಹ್ಣಾನಶ್ಚಿಕುರೇಷು ತಾಂ ಖಲಮತಿಃ ಶೌರೇಶ್ಚಿರಂ ಸಾಂತ್ವನೈಃ ನೋ ಮುಂಚನ್ ಪುನರಾತ್ಮಜಾರ್ಪಣಗಿರ ಪ್ರೀತೋಥಯಾತೋ ಗೃಹಾನ್ ಆದ್ಯಂ ತ್ವತ್ಸಹಜಂ ತಥಾರ್ಪಿತಮಪಿ ಸ್ನೇಹೇನ ನಾಹನ್ನಸೌ ದುಷ್ಟಾನಾಮಪಿ ದೇವ ಪುಷ್ಟಕರುಣಾ ದೃಷ್ಟಾ ಹಿ ಧೀರೇ ಕದಾ. ಖಲಮತಿ, ದುಷ್ಟಮನದ ಕಂಸನು ತಾಂ ಅವಳನ್ನು ಚಿಕುರೇಷು ತಲೆಗೂದಲಿನಿಂದ ಗೃಹ್ಣಾನಃ ಹಿಡಿಯಲು ಶೌರೇಹೆ ವಸುದೇವನ ಚಿರಂ ಸಾಂತ್ವನೈಹಿ ಬಹಳಷ್ಟು ಸಾಂತ್ವನದ ಮಾತುಗಳು ಹಾಗೂ ಕೋರಿಕೆಗಳಿಂದಲೂ ನೋ ಮುಂಚನ್ ಅವಳನ್ನು ಬಿಡದಿರಲು ಆತ್ಮಜಾರ್ಪಣಗಿರ ಹುಟ್ಟಿದ ಮಕ್ಕಳೆಲ್ಲವನ್ನೂ ಅರ್ಪಿಸುವೆನು ಎಂಬ ಮಾತಿಗೆ ಪ್ರೀತನಾಗಿ ಗೃಹಾನ್ಯಾತಃ ಮನೆಗೆ ಹಿಂದಿರುಗಿದನು. ಅಥ ತದನಂತರ ತಥಾ ಅರ್ಪಿತಂ ಅಪಿ ಹುಟ್ಟಿದ ಮಗುವನ್ನು ಅರ್ಪಿಸಿದರೂ ಸಹ ಆದ್ಯಂ ತ್ವತ್ಸಹಜಂ ಮೊದಲನೆಯ ನಿನ್ನ ಅಣ್ಣನನ್ನು ಅಂದರೆ ಭಗವಂತನಿಗೆ ಹೇಳ್ತಾ ಇರೋದು ಭಗವಂತನ ಮೊದಲನೆಯ ಅಣ್ಣನನ್ನು ಅಸೌ ಆ ಕಂಸನು ಸ್ನೇಹೇನ ಪ್ರೀತಿಯಿಂದ ನ ಅಹನ್ ಕೊಲ್ಲಲಿಲ್ಲ. ಹೇ ದೇವ, ಹೇ ಭಗವನ್, ದುಷ್ಟಾನಾಂ ಅಪಿ ದುಷ್ಟರಾದವರಿಗೂ ಸಹ ಏಕದ ಕೆಲವೊಮ್ಮೆ ಪುಷ್ಟಕರುಣಾಧೀಹಿ ತುಂಬಿದ ಕರುಣೆಯಿಂದ ಕೂಡಿದ ಹೃದಯ ದೃಷ್ಟಾಹಿ ಇರುವುದನ್ನು ಈ ಸಂದರ್ಭದಲ್ಲಿ ಕಾಣಬಹುದಲ್ಲವೇ ಅಂತ ಹೇಳ್ತಿದ್ದಾರೆ. ದುಷ್ಟ ಮನಸ್ಸಿನ ಕಂಸನು ದೇವಕಿಯ ತಲೆಗೂದಲನ್ನು ಹಿಡಿಯಲು ವಸುದೇವನು ಎಷ್ಟೆಷ್ಟು ಸಾಂತ್ವನವಾದ ಮಾತುಗಳಿಂದ ಕೇಳಿದರೂ ಎಷ್ಟೆಷ್ಟು ವಿಧವಾಗಿ ಬೇಡಿಕೊಂಡರೂ ಕಂಸನು ಅವಳನ್ನು ಬಿಡದಿರಲು ತನ್ನ ಮಕ್ಕಳೆಲ್ಲವನ್ನೂ ಕಂಸನಿಗೆ ನೀಡುವುದಾಗಿ ವಸುದೇವನು ನುಡಿದನು. ಅದರಿಂದ ಪ್ರೀತನಾದ
ಕಂಸನು ಮನೆಗೆ ಹಿಂದಿರುಗಲು ಕೊಟ್ಟ ಮಾತಿನಂತೆ ವಸುದೇವನು ಮೊದಲು ಹುಟ್ಟಿದ ಮಗುವನ್ನು ಕಂಸನಿಗೆ ಅರ್ಪಿಸಲಾಗಿ ಮೊದಲನೆಯ ನಿನ್ನ ಅಣ್ಣನನ್ನು ಆ ಕಂಸನು ಪ್ರೀತಿಯಿಂದ ಕೊಲ್ಲಲಿಲ್ಲ. ಹೇ ದೇವ, ದುಷ್ಟರಾದವರಿಗೂ ಸಹ ಕೆಲವೊಮ್ಮೆ ಕರುಣೆ ತುಂಬಿದ ಹೃದಯ ಇರುವುದನ್ನು ಕಾಣಬಹುದು ಅಲ್ಲವೇ ಅಂತಿದ್ದಾರೆ. ಕಂಸನಿಗೆ ಉಪದೇಶಿಸಿದ ವಸುದೇವನ ಮಾತುಗಳು ಉಪನಿಷತ್ತಿನ ಮಾತುಗಳಂತಿವೆ. ಇದನ್ನು ಭಾಗವತದ ದಶಮಸ್ಕಂದದ 1ನೇ ಅಧ್ಯಾಯದಲ್ಲಿ 37ರಿಂದ 45ನೇ ಶ್ಲೋಕದವರೆಗೂ ನೋಡಬಹುದು. ತಾವತ್ವನ್ಮನಸೈವ ನಾರದ ಮುನಿ ಪ್ರೋಚೇ ಸ ಭೋಜೇಶ್ವರಂ ಯೂಯಂ ನನ್ವಸುರಾಃ ಸುರಾಶ್ಚ ಯದವೋ ಜಾನಾಸಿ ಕಿಂ ನ ಪ್ರಭೋ ಮಾಯಾವೀ ಸಹರಿರ್ಭವದ್ವಧ ಕೃತೆ ಭಾವೀ ಸುರಪ್ರಾರ್ಥನಾತ್ ಇತ್ಯಾಕರ್ಣ್ಯಯದೂನದೂಧುನದಸೌ ಶೌರೇಶ್ಚ ಸೂನೂನಹನ್ ತಾವತ್ ತ್ವನ್ಮನಸೈವ ನಾರದ ಮುನಿಃ ಪ್ರೋಚೇ ಸ ಭೋಜೇಶ್ವರಂ ಯೂಯಂ ನನ್ವಸುರಾಃ ಸುರಾಶ್ಚ ಯದವೋ ಜಾನಾಸಿ ಕಿಂ ನ ಪ್ರಭೋ ಮಾಯಾವೀ ಸಹರಿರ್ಭವದ್ವಧ ಕೃತೆ ಭಾವೀ ಸುರಪ್ರಾರ್ಥನಾತ್ ಇತ್ಯಾಕರ್ಣ್ಯಯದೂನದೂಧುನದಸೌ ಶೌರೇಶ್ಚ ಸೂನೂನಹನ್. ತಾವತ್ ಆ ಸಮಯದಲ್ಲಿ ತ್ವತ್ಮನಸಾ ಏವ ನಿನ್ನ ಮನದಿಚ್ಛೆಯಿಂದಲೇ ಸಹ ನಾರದ ಮುನಿ ಆ ನಾರದ ಮುನಿಯು ಭೋಜೇಶ್ವರಂ ಭೋಜರಾಜನಾದ ಕಂಸನಿಗೆ ಪ್ರೋಚೆ ಈ ರೀತಿಯಾಗಿ ನುಡಿದರು. ಯೂಯಂ ಅಸುರಾಹ ನೀವೆಲ್ಲರೂ ಅಸುರರು, ಯದವಃ ಸುರಾಹ ಚಾನನು ಹಾಗೂ ಯದುಗಳು ದೇವತೆಗಳು ತಾನೇ. ಪ್ರಭೋ ಕಿಂ ನ ಜಾನಾಸಿ ಮಹಾರಾಜ ನಿನಗಿದು ತಿಳಿಯದೆ. ಮಾಯಾವೀ ಸ ಹರಿಹಿ ಆ ಹರಿಯೋ ಮಾಯಾವಿ ಸುರಪ್ರಾರ್ಥನಾತ್ ದೇವತೆಗಳ ಪ್ರಾರ್ಥನೆಯಂತೆ ಭವತ್ವಧಕೃತೆ ನಿನ್ನನ್ನು ಕೊಲ್ಲಲು ಭಾವೀ ಹುಟ್ಟುತ್ತಾನೆ. ಇತಿ ಆಕರ್ಣ್ಯ ಇದನ್ನು ಕೇಳಿದ ಅಸೌ ಆ ಕಂಸನು ಯದುಗಳನ್ನು ಅದೂಧುನತ್ ತನ್ನ ಸೀಮೆಯಿಂದ ಹೊರಗಟ್ಟಿ ಶೌರೇಹೆ ಸೂನೂನ್ ವಸುದೇವನ ಮಕ್ಕಳನ್ನು ಅಹಂಚ ಕೊಲ್ಲುವುದರಲ್ಲಿ ನಿರತನಾದನು. ಆ ಸಮಯದಲ್ಲಿ ನಿನ್ನ ಪ್ರೇರಣೆಯಿಂದಲೇ ಆ ನಾರದ ಮುನಿಯು ಭೋಜರಾಜನಾದ ಕಂಸನಲ್ಲಿಗೆ ಬಂದು, ಮಹಾರಾಜ ನೀವೆಲ್ಲರೂ ಅಸುರರು ಅಂದರೆ ರಾಕ್ಷಸರು, ಯದುಗಳೋ ದೇವತೆಗಳು, ನಿನಗಿದು ಗೊತ್ತಿಲ್ವೇ? ಆ ಹರಿಯೋ ಮಾಯಾವಿ ದೇವತೆಗಳ ಕೋರಿಕೆಯಂತೆ ನಿನ್ನನ್ನು ಕೊಲ್ಲಲು ಹುಟ್ಟುವುದರಲ್ಲಿದ್ದಾನೆ ಎಂಬುದಾಗಿ ಹೇಳಲು ಅದನ್ನು ಕೇಳಿದ ಕಂಸನು ಯದುಗಳನ್ನೆಲ್ಲ ತನ್ನ ಸೀಮೆಯಿಂದ ಹೊರಗಟ್ಟಿ ವಸುದೇವನ ಮಕ್ಕಳನ್ನು ಕೊಲ್ಲುವುದರಲ್ಲಿ ನಿರತನಾದನು. ಪ್ರಾಪ್ತೇ ಸಪ್ತಮಗರ್ಭತಾ ಮಹಿಪತೌ ತ್ವತ್ಪ್ರೇರಣಾನ್ ಮಾಯಯಾ ನೀತೆ ಮಾಧವರೋಹಿಣೀಂ ತ್ವಮಪಿ ಭೋಃ ಸಚ್ಚಿತ್ ಸುಖೈಕಾತ್ಮಕಃ ದೇವಕ್ಯಾ ಜಠರಂ ವಿವೇಶಿತ ವಿಭೋ ಸಂಸ್ತೂಯಮಾನಃ ಸುರೈಃ ಸತ್ವಂ ಕೃಷ್ಣ ವಿಧೂಯ ರೋಗಪಟಲೀಂ ಭಕ್ತಿಂ ಪರಾಂ ದೇಹಿ ಮೇ. ಸತ್ವಂ ಕೃಷ್ಣ ವಿಧೂಯ ರೋಗಪಟಲೀಂ ಭಕ್ತಿಂ ಪರಾಂ ದೇಹಿ ಮೇ ಅಂತ ಈ ಕಡೇ ಪಾದವನ್ನು 2 ಸಾರಿ ಹೇಳಬೇಕು. ಭೋ ಮಾಧವ, ಓ ಮಾಧವ, ಅಹಿಪತೌ ಸರ್ಪಗಳ ಅಧಿಪತಿಯಾದ ಆದಿಶೇಷನು ಸಪ್ತಮ ಗರ್ಭತಾಂ ಪ್ರಾಪ್ತೆ ದೇವಕಿಯ 7ನೆಯ ಗರ್ಭದಲ್ಲಿ ಪ್ರವೇಶಿಸಿ ತ್ವತ್ಪ್ರೇರಣಾತ್ ನಿನ್ನ ಪ್ರೇರಣೆಯಂತೆ ಮಾಯಯ ಯೋಗಮಾಯೆಯಿಂದ ರೋಹಿಣೀಂ ನೀತೆ ರೋಹಿಣಿಯ ಗರ್ಭಕ್ಕೆ ಹೋಗಲು, ಅಂದರೆ ರೋಹಿಣಿ ಇಲ್ಲಿ ವಸುದೇವನ ಮೊದಲನೆಯ ಪತ್ನಿ, ಅವಳ ಗರ್ಭಕ್ಕೆ ಹೊರಟೋಯ್ತಂತೆ. ಸಚ್ಚಿತ್ ಸುಖೈಕಾತ್ಮಕಃ
ತ್ವಂ ಅಪಿ ಸಚ್ಚಿದಾನಂದ ಸ್ವರೂಪನಾದ ನೀನು ದೇವಕ್ಯಾಹ ಜಠರಂ ದೇವಕಿಯ ಗರ್ಭವನ್ನು ವಿವೇಶಿತ ಪ್ರವೇಶಿಸಿದೆ. ಹೇ ವಿಭೋ ಕೃಷ್ಣ, ಹೇ ಪ್ರಭು ಕೃಷ್ಣ, ಸುರೈಹಿ ಸಂಸ್ತೂಯಮಾನಃ ದೇವತೆಗಳಿಂದ ಅಮೋಘವಾಗಿ ಸ್ತುತಿಸಲ್ಪಟ್ಟ ಸಹ ತ್ವಂ ನೀನು ಮೇ ರೋಗಪಟಲೀಂ ನನ್ನ ರೋಗ ಸಮೂಹವನ್ನು ವಿಧೂಯ ತೊಡೆದು ಪರಾಂ ಭಕ್ತಿಂ ಪರಾಭಕ್ತಿಯನ್ನು ದೇಹಿ ನೀಡು. ಓ ಮಾಧವ, ಸರ್ಪಗಳಿಗೆ ಅಧಿಪತಿಯಾದ ಆದಿಶೇಷನು ದೇವಕಿಯ 7ನೆಯ ಗರ್ಭದಲ್ಲಿ ಪ್ರವೇಶಿಸಿ ನಿನ್ನ ಪ್ರೇರಣೆಯಂತೆ ಯೋಗಮಾಯೆಯಿಂದ ವಸುದೇವನ ಮೊದಲನೆಯ ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ಬದಲಾಗಲು, ಹೇ ವಿಭುವೆ ಸಚ್ಚಿದಾನಂದ ಸ್ವರೂಪನಾದ ನೀನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದೆ. ಕೃಷ್ಣ, ದೇವತೆಗಳಿಂದ ಅಮೋಘವಾಗಿ ಸ್ತುತಿಸಲ್ಪಟ್ಟಂತಹ ನೀನು ನನ್ನ ರೋಗ ಸಮೂಹವನ್ನು ತೊಡೆದು ಪರಾಭಕ್ತಿಯನ್ನು ನನಗೆ ನೀಡು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಚ್ಯುತ ಭಟ್ಟಾದ್ರಿಗಳು. ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ. ಗೋಪಿಕಾ ಜೀವನಸ್ಮರಣಂ ಗೋವಿಂದ ಗೋವಿಂದ.